ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಿಗ್ ಟ್ವಿಸ್ಟ್. ಸರ್ವೆ ಮಾಡಲು ಹೋದ ಜಿಬಿಎ ಅಧಿಕಾರಿಗಳಿಗೆ ಪೊರ್ಕೆ ಸೇವೆ. ಅಧಿಕಾರಿಗಳ ವಾಹನವನ್ನ ಸುತ್ತುವರಿದ ಪ್ರತಿಭಟನಾಕಾರರು. ಇವತ್ತು ಜುಲೈ 13 ಏನು ಅಂತ ಹೇಳಿದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿತ್ತು. ಆ ಅಧಿಸೂಚನೆಯಲ್ಲಿ 3 ಹಳ್ಳಿಗಳ ಭೂಮಿಯನ್ನ ವಶಪಡಿಸಿಕೊಳ್ಳುವುದಕ್ಕೆ ಸೂಚನೆಯನ್ನ ಹೊರಡಿಸಿತ್ತು. ಅದೇ ಪ್ರಕಾರ ಈಗ ಅಧಿಕಾರಿಗಳು ಜಿಬಿಎ ಅಧಿಕಾರಿಗಳು ಅಲ್ಲಿ ಹೋಗಿ ಸರ್ವೆಯನ್ನ ಮಾಡೋದಕ್ಕೆ ಹೋಗಿದ್ದಾರೆ. ಅಲ್ಲಿ ರೈತರು ಪ್ರತಿಭಟನೆಗೆ ಏನು ಕೂಳ್ತಿದ್ರು, ಅವರು ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಅವರ ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕ್ರಮವನ್ನ, ಈ ಒಂದು ಕಾನೂನು ಕ್ರಮವನ್ನ ಕೈಗೆತ್ಕೊಳ್ಳೇಬೇಕಾಗತ್ತೆ. ಯಾಕಂತಂದ್ರೆ ತಮ್ಮ ಭೂಮಿಯನ್ನ ಅದ್ಯಾರೋ ಬಂದು ಇಲ್ಲಿಗಲ್ ಆಗಿ ತಗೊಳ್ತಾರೆ ಅಂತಂದ್ರೆ ನಾರ್ಮಲಿ ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ಕೈ ಎತ್ತುತ್ತಾರೆ. ಈಗ ಇಲ್ಲಿ ಕೂಡ ಅದೇ ಆಗಿರುವಂಥದ್ದು. ಒಂದಷ್ಟು ಪ್ರತಿಭಟನಾಕಾರರು ರೊಚ್ಚಿಗೆದ್ದು ಅವರಿಗೆ ಪೊರ್ಕೆ ಸೇವೆಯನ್ನ ಕೂಡ ಮಾಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹೇಗೆ ಅಧಿಕಾರಿಗಳ ವಾಹನಗಳನ್ನ ಪ್ರತಿಭಟನಾಕಾರರು ರೈತರು ಸುತ್ತುವರೆದಿದ್ದಾರೆ ಅನ್ನೋದನ್ನ. ಸಂದರ್ಭ ಕೈ ಮೀರಿ ಹೋಗ್ತಾ ಇದ್ದಂತೆ ಅಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ಎಲ್ಲವನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹೇಗೆ ಸರ್ಕಾರಿ ವಾಹನಗಳನ್ನ, ಅಂದ್ರೆ ಸರ್ವೆ ಮಾಡ್ಲಿಕ್ಕೆ ಬಂದಂತ ಅಧಿಕಾರಿಗಳ ವಾಹನವನ್ನ ಹೇಗೆ ರೈತರು ಅಲ್ಲಿಯ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿ ಪುಡಿ ಮಾಡ್ತಾ ಇದ್ದಾರೆ ಅಂತ. ಯಾಕಂತಂದು ಹೇಳಿದ್ರೆ ಸಾಮಾನ್ಯವಾಗಿ ರೈತರ ಆಕ್ರೋಶವನ್ನ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ.